ಹೇಟ್ ಸ್ಪೀಚ್ ಆಕ್ಟ್ ಅಡಿ ಕೊಟ್ಟಿದ್ದಾರೆ. ಇನ್ನು ಹೇಟ್ ಸ್ಪೀಚ್ ಆಕ್ಟ್ ರಾಜ್ಯಪಾಲರು ಅಂಕಿತನೇ ಹಾಕಿಲ್ಲ. ರಾಜ್ಯದ ಪೊಲೀಸರು ಈ ರೀತಿಯಾಗಿ ಇಲ್ಲ ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನು ಹೇಟ್ ಸ್ಪೀಚ್ ಬಿಲ್ನಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಅದನ್ನೆಲ್ಲ ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ, ಹೇಟ್ ಸ್ಪೀಚ್ ಬಗ್ಗೆ ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವುದು ಇದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಅದನ್ನು ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ.